ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಆಕ್ಚುಲಿ ನಮ್ಮ ಒಬ್ಬ ಪೇಷಂಟ್ ಕೇಳಾಕತ್ತಿದ್ರು, ನೀವು ಮಜ್ಜಿಗೆ ಬಗ್ಗೆ ಹೇಳಿದ್ರಿ, ಮೊಸರಿನ ಬಗ್ಗೆ ಹೇಳಿದ್ರಿ, ಆದ್ರ ಲಸ್ಸಿ ಬಗ್ಗೆ ಏನು ಹೇಳೇ ಇಲ್ಲ ನೀವು ಅಂತೇಳಿ. ಲಸ್ಸಿ ಬಗ್ಗೆ ನಾನು ಹುಡ್ಕಾಕ್ ಕುಂತೇನ್ರಿ ಮೇಡಮ್ ಯೂಟ್ಯೂಬ್ ಒಳಗ. ನೀವ್ ಲಸ್ಸಿ ಬಗ್ಗೆ ಹೇಳೇ ಇಲ್ರಿ ಮೇಡಮ್. ಯಾಕೆ ನೀನು ಹುಡುಕೇನ ಅದನ್ನ? ಓಕೆ, ಬಹಳ ಜನ ಹಿಂಗ ಲಸ್ಸಿ ಬಗ್ಗೆ ಹೇಳಿಲ್ಲ ಅಂತ ತಿಳ್ಕೊಂಡು ಕಂಪ್ಲೇಂಟ್ ಮಾಡ್ಲಿಕ್ಕತ್ತಾರ. ಇವತ್ ಅದ್ರ ಬಗ್ಗೆ ಹೇಳೋಣಂತೆ. ನೋಡ್ರಿ, ಲಸ್ಸಿ ಅನ್ನೋದು ಎಲ್ಲಾರು ಇಷ್ಟ ಪಡ್ತಾರದ. ಸ್ವೀಟ್ ಲಸ್ಸಿ ಕುಡಿಲಿಕ್ಕೆ ಎಲ್ಲರಿಗೂ ಇಷ್ಟ. ಲಸ್ಸಿನ ಆಯುರ್ವೇದದೊಳಗ ಘೋಲ್ ಅಂತ ಹೇಳ್ತೀವಿ ನಾವು. ಅಂದ್ರೇನು, ಅದ್ರೊಳಗ್ ಬಟರ್ ತೆಗಿಲಾರ್ದ, ಕ್ರೀಮ್ ತೆಗಿಲಾರ್ದ ಫ್ರೆಶ್ ಕರ್ಡ್. ಎದ್ರಿಂದ ರೆಡಿ ಆಗ್ತದ್ರಿ ಲಸ್ಸಿ ಅಂದ್ರೆ? ಕರ್ಡ್, ಮೊಸರಿಂದಾನ ರೆಡಿ ಆಗ್ತದ. ಫ್ರೆಶ್ ಕರ್ಡ್ ತಗೊಂಡು ಅದಕ್ಕೆ ಸ್ವಲ್ಪ ನೀರ್ ಹಾಕಿ, ಅಂದ್ರೆ ಒಂದ್ ಭಾಗ ಮೊಸರು ಇತ್ತಂದ್ರೆ ಅದಕ್ಕೆ ಅರ್ಧ ಭಾಗ ನೀರ್ ಹಾಕಿ ಸ್ವಲ್ಪ ವಿಸ್ಕ್ ಮಾಡೋದ್ರಿಂದ ಲಸ್ಸಿ ರೆಡಿ ಆಗ್ತದ. ಬಟ್ ಹೊರಗ್ ಮಾರ್ಕೆಟ್ನಾಗಿಂದು ನೀವು ಒಟ್ಟ ಲಸ್ಸಿ ಅಂಗಡಿ ಎಲ್ಲೂ ಬಂದದವ್ರಿ ಮೇಡಮ್, ಎಲ್ಲೂ ಸಿಗವಲ್ತ. ಯಾಕ್ರಿ ಮೇಡಮ್? ಈಗ ನೀ ಹೊರಗ್ ಮಾರ್ಕೆಟ್ನಾಗ ಲಸ್ಸಿ ಹುಡುಕ್ಲಿಕ್ಕತ್ತಿ? ಇಲ್ಲ, ಆಕ್ಚುಲಿ ಮಾರ್ಕೆಟ್ನಾಗ ಎಲ್ಲಾರು ಏನ್ ಅನ್ಕೊಂಡಾರ ಅಂದ್ರೆ, ಈಗ ಮಳೆಗಾಲ ಶುರು ಆಯ್ತು, ಲಸ್ಸಿ ಅಂಗಡಿ ಬಂದ್ ಆಗಿರ್ತಾವು. ಯಾಕಂದ್ರ ತಂಪ್ ಐತಿ ಅಂತ ತಿಳ್ಕೊಂಡು ಬಂದ್ ಮಾಡ್ಯಾರ ಅಂತಂದ. ಇಲ್ಲ ಇಲ್ಲ ಇಲ್ಲ, ಎಲ್ಲಾರು ಹಂಗ ಅನ್ಕೊಂಡಿರ್ತಾರ. ಅದ್ ಆಕ್ಚುಲಿ ರೀಸನ್ ಅದ ಅಲ್ಲ. ಇನ್ಫ್ಯಾಕ್ಟ್ ಲಸ್ಸಿ ಅನ್ನೋದು ಕೂಡ ಉಷ್ಣವೀರ್ಯ ಇರ್ತತಿ, ಬಟ್ ಅದು ಹೆವಿ ಫಾರ್ ಡೈಜೆಷನ್. ಅದು ಆಕ್ಚುಲಿ ಬಹಳಷ್ಟು ಅದ್ರೊಳಗ ಹೆವಿ ಕೇಸಿನ್ ಇರ್ತದ, ಕೇಸಿನ್ ಪ್ರೋಟೀನ್ ಇರ್ತದ, ವೇ ಪ್ರೋಟೀನ್ ಹೆವಿ ಇರ್ತದೆ, ಹೈ ಕ್ಯಾಲ್ಸಿಯಂ ಇರ್ತತಿ ಮತ್ತು ಹೈ ಕ್ಯಾಲರಿ ಇರೋದ್ರಿಂದ ಬಹಳ ನಮ್ ಡೈಜೆಷನ್ಗೆ ಹೆವಿ ಆಗ್ತದ್ರಿ ಅದು. ಮತ್ತು ಈ ಸೀಸನ್ ಒಳಗ ನಾನ್ ನಿಮ್ಗೆ ಹೇಳೇನಿ, ಅಗ್ನಿ ಡೈಜೆಸ್ಟಿವ್ ಸಿಸ್ಟಮ್ ಡೌನ್ ಆಗೋದ್ರಿಂದ ಮಂದಾಗ್ನಿ ಇರ್ತದ ಹೆಚ್ಚು ಕಡಿಮೆ ಎಲ್ಲಾರ್ದು. ಅದಕ್ಕೋಸ್ಕರ ಇದನ್ನ ಮಾರಾಟ ಮಾಡಂಗಿಲ್ಲ. ಬಟ್ ಜನ ಎಲ್ಲ ಏನ್ ಅನ್ಕೊಂಡ್ಬಿಟ್ಟಾರಂದ್ರ, ತಂಪಿರ್ತದ ಹೊರಗಡೆ, ಹಿಂಗಾಗಿ ಲಸ್ಸಿ ಅಂಗಡಿ ಎಲ್ಲ ಬಂದಾಗ್ಯಾವು ಅನ್ಕೊಂಡಿರ್ತಾರ. ಹಂಗೇನಿಲ್ಲ. ಇನ್ಫ್ಯಾಕ್ಟ್ ಈ ಸೀಸನ್ ಒಳಗು ನೀವು ಮನಿಯೊಳಗ ಫ್ರೆಶ್ ಲಸ್ಸಿ ಮಾಡ್ಕೊಂಡು ತಗೋಬಹುದು. ಹೊರಗಿಂದ ತಗೊಳಿಕ್ ಹೋಗ್ಬೇಡ್ರಿ. ಯಾಕಂದ್ರೆ ಹೊರಗೆ ಎಂತದೋ ನೀರ್ ಯೂಸ್ ಮಾಡಿರ್ತಾರ, ಅದ್ರೊಳಗ ಕ್ರೀಮ್ ಹಾಕ್ತಾರ, ಮತ್ ಏನೇನೋ ಒಂದಿಷ್ಟು ಕಲರ್ಸ್ ಹಾಕ್ತಾರ, ಚಾಕ್ಲೇಟ್ ಏನೇನೋ ಹಾಕ್ತಾರ, ಮತ್ತು ಡ್ರೈ ಫ್ರೂಟ್ಸ್ ಅವು ಏನೇನೋ ಹಾಕ್ಬಿಡ್ತಾರ. ಅಂತವೆಲ್ಲ ನೀವು ಮಿಕ್ಸ್ ಮಾಡ್ಕೊಂಡು ತಗೊಳ್ಳಾರ್ದೆ ಮನಿಯೊಳಗ ನೀವು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿರುವಂತಹ ಮೊಸರು ತಗೋಬೇಕು. ಅದಕ್ಕೆ ಅರ್ಧ ಭಾಗ ಲಸ್ಸಿ ದಪ್ಪ ಇದ್ದವ್ರು ತಿಂದ್ರೆ ಏನಾಕೇತ್ರಿ, ತೆಳಗಿದ್ದವ್ರು ತಿಂದ್ರೆ ಏನಾಕೇತ್ರಿ? ಎಸ್, ಇದ ಕಫ ಪ್ರಕೃತಿ ಇರೋರು ಅಂದ್ರೆ ದಪ್ಪ ಇರ್ತಾರಲ್ಲ ಕೆಲವು ಜನ, ಅಂತವ್ರು ಕಫ ಪ್ರಕೃತಿ ಇದ್ದವ್ರಿಗೆ ಆಕ್ಚುಲಿ ಲಸ್ಸಿ ಏನಾಗ್ತದ ಬೇಡ ಅಂತ ಹೇಳ್ತೇವೆ ನಾವು. ಫಸ್ಟ್ ಆಫ್ ಆಲ್ ಅವ್ರಿಗೆ ಮಂದಾಗ್ನಿ ಇರ್ತತಿ, ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಬಹಳ ವೀಕ್ ಇರ್ತೈತಿ ಅವ್ರದ್ದು. ಇದು ಬಹಳ ಹೆವಿ ಇರ್ತೈತಿ, ಡೈಜೆಷನ್ ಬಹಳ ಹೆವಿ ಆಗ್ತದೆ ಇದು. ಓಕೆ, ಲಸ್ಸಿ ಕುಡುದು ನಾ ಏನ್ ಕುಡ್ದೇ ಇಲ್ಲ ಅಂತ ಮತ್ ಮೇಲೆ ಊಟನೂ ಮಾಡ್ತಿರ್ತಾರ. ದಿಸ್ ಇಸ್ ವೆರಿ ರಾಂಗ್. ಇನ್ಫ್ಯಾಕ್ಟ್ ಒಂದ್ ಗ್ಲಾಸ್ ಲಸ್ಸಿ ಕುಡಿದ್ರೆ ನೀವು ಆರಾಮಾಗಿ ಒಂದ್ ಊಟ ಮಾಡಿದಷ್ಟು ಕ್ಯಾಲರಿ ಸಿಗ್ತಿರ್ತೈತಿ. ಅದಕ್ಕ ನಾವು ದಪ್ಪಗಿದ್ದವ್ರಿಗೆ, ಕಫ ಪ್ರಕೃತಿ ಇದ್ದವ್ರಿಗೆ ಲಸ್ಸಿ ತಗೋಬೇಡ್ರಿ ಅಂತ ಹೇಳ್ತೇವಿ. ವಾತ ಪ್ರಕೃತಿ ಇರುವಂತವ್ರು, ತಳ್ಳಗಿರುವಂತವ್ರು, ಯಾರಿಗ್ ವೇಟ್ ಹೆಚ್ಚಿಗೆ ಆಗ್ಬೇಕಂತಿರ್ತಾರಲ್ಲ, ವೇಟ ಆಗವಲ್ತು, ದಪ್ಪ ಆಗ್ಬೇಕ್ರಿ ಅನ್ನೋ ಆಸೆ ಇರ್ತದಲ್ಲ, ಅಂತವ್ರು ಲಸ್ಸಿ ತಗೊಳಿಕ್ ಅಡ್ಡಿ ಇಲ್ಲ. ಬಟ್ ಮನಿಯೊಳಗ್ ಮಾಡಿರೋ ಲಸ್ಸಿ ತಗೋಬೇಕು, ಗೊತ್ತಾಯ್ತಾ? ಹೊರಗಡೆ ಆದಷ್ಟು ಲಸ್ಸಿ ತಗೊಳಿಕ್ ಹೋಗ್ಬೇಡ್ರಿ. ಮತ್ತು ಏನೇನೋ ಫ್ಲೇವರ್ ಮಾಡಿದ್ದು ಬೇಡ. ಡ್ರೈ ಫ್ರೂಟ್ಸ್ ನೀವು ಯೂಸ್ ಮಾಡ್ಬೋದು. ಸಣ್ಣ ಸಣ್ಣ ಬಾದಾಮಿ ಕಟ್ ಮಾಡಿರ್ತಾರ, ಗೋಡಂಬಿ ಕಟ್ ಮಾಡಿರ್ತಾರ, ಅಂತವನ್ನೆಲ್ಲ ಹಾಕೋಬಹುದು. ಆದ್ರ ಎಂತದೋ ಹಾಕಿರುವಂತ ಶುಗರ್ ಹಾಕಿದ್ ಲಸ್ಸಿಕ್ಕಿಂತ ನಾ ಒಂದ್ 2-3 ರೆಸಿಪಿ ಹೇಳ್ತೀನಿ ನಂದ ನಿಮ್ಗ. ಅಂತ ಲಸ್ಸಿ ಯೂಸ್ ಮಾಡ್ಕೋಬೇಕು. ಒಂದ್ ಏನ್ ಮಾಡ್ಕೋಬಹುದು ಗೊತ್ತಾ? ಫ್ರೆಶ್ ಕರ್ಡ್ ತಗೋಬೇಕ. 1 ಕಪ್ ಮನಿಯೊಳಗ ಹೆಪ್ಪ ಹಾಕಿರೋ ಮೊಸರು ತಗೋಬೇಕು. ಇದು ಹೆಚ್ಚಾಗಿ ಬ್ಯಾಸ್ಗಿ ಒಳಗೆ ಯೂಸ್ ಮಾಡ್ಬೇಕು. ಬ್ಯಾಸ್ಗಿ ಒಳಗೆ ಎದಕ್ಕಂತಂದ್ರ ಬಿಸಿಲು ಇರ್ತದಂತಲ್ಲ, ಆ ಟೈಮ್ ಒಳಗ ಡೈಜೆಷನ್ ಬಹಳ ಸ್ಟ್ರಾಂಗ್ ಇರ್ತೈತಿ. ನೀವು ಇದು ಹೆವಿ ಇರೋದ್ರಿಂದ ಇದನ್ನ ಡೈಜೆಷನ್ ಮಾಡ್ಕೋಬಹುದು. ಓಕೆ, ಆ ಟೈಮ್ ಒಳಗಡೆ ತಳ್ಳಗಿರೋರು ಇದನ್ನ ಯೂಸ್ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ವೇಟ್ ಹೆಚ್ಚಿಗೆ ಆಗ್ಲಿಕ್ಕೆ ಹೆಲ್ಪ್ ಆಗ್ತದ. ಸೊ ಮನಿಯೊಳಗೆ ಹೆಂಗ್ ಮಾಡ್ಬೇಕಂದ್ರೆ, 1 ಕಪ್ ಮೊಸರು ತಗೋಬೇಕು, ಅದಕ್ಕೆ ಅರ್ಧ ಕಪ್ ನೀರ್ ಹಾಕಿ ಚಲೋ ವಿಸ್ಕ್ ಮಾಡ್ಬೇಕು, ಕಡಿಬೇಕು. ಅದಕ್ಕೆ ಸ್ವಲ್ಪ ಒಂದ್ 2 ತರದ ರೆಸಿಪಿ ಹೇಳ್ಬೇಕಂದ್ರೆ, ಜೀರಿಗೆ ಪೌಡರ್ ಹಾಕ್ಬೇಕು, ಧನಿಯಾ ಪೌಡರ್ ಹಾಕ್ಬೇಕು, ಕೊತ್ತಂಬರಿ ಪೌಡರ್ ಹಾಕ್ಬೇಕು. ಧನಿಯಾ ಪೌಡರ್ ಹಾಕುವುದು, ಕೊತ್ತಂಬರಿ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕಿ ಸೈಂಧವ ಲವಣ ಹಾಕೊಂಡು ಕುಡಿಬಹುದು. ಇದು ಒಂಥರ ಖಾರ ಲಸ್ಸಿ ಆಗ್ತದೆ. ಇದು ಇಲ್ಲಪ್ಪ ಅಂತಂದ್ರೆ ಏನ್ ಮಾಡ್ಬೇಕು, ಅಗೇನ್ ಫ್ರೆಶ್ ಕರ್ಡ್ ತಗೋಬೇಕು. ಆಮೇಲೆ ಅದಕ್ಕೆ ಅರ್ಧ ಕಪ್ನಷ್ಟು ನೀರ್ ಹಾಕೋಬೇಕು. ಆಮೇಲೆ ಅದನ್ನ ಅಗೇನ್ ಸ್ವಲ್ಪ ವಿಸ್ಕ್ ಮಾಡ್ಕೊಂಡು ಅದಕ್ಕೆ ಬೆಲ್ಲ, ಚಲೋ ಆರ್ಗ್ಯಾನಿಕ್ ಬೆಲ್ಲ ಇರ್ತದಲ್ಲ, ಬೆಲ್ಲ ಹಾಕಿ ಒಂಚೂರು ಸೈಂಧವ ಲವಣ ಹಾಕೊಂಡು ನೀವು ಡ್ರೈ ಫ್ರೂಟ್ಸ್ ಹಾಕೊಂಡು ತಗೋಬಹುದು. ಬೆಲ್ಲ ಹಾಕ್ಲಿಕ್ಕೆ ಇಷ್ಟ ಇಲ್ಲಪ್ಪ ಅಂತಂದ್ರ ಮಿಶ್ರಿ ಅಂತಾರ, ಅಂದ್ರೆ ಕಲ್ಸಕ್ರಿ ಸಿಗ್ತದ, ಕೆಂಪು ಕಲ್ಸಕ್ರಿ. ನೋಡಿ ನೀನು? ಅಂತ ಕಲ್ಸಕ್ರಿ ತಗೊಂಡು ಕೂಡ ಅದನ್ನ ಹಾಕೊಂಡು ನೀವು ಏನಿದ್ರೆ ಲಸ್ಸಿ ರೆಡಿ ಮಾಡ್ಬೇಕು. ಸೊ ಮನಿಯೊಳಗ ರೆಡಿ ಮಾಡ್ಕೊಂಡಿರೋ ಲಸ್ಸಿನ ನೀವ್ ಇದನ್ನ ಒಕೇಶನಲ್ ಯೂಸ್ ಮಾಡ್ಬೇಕು. ಡೈಲಿ ಮಜ್ಜಿಗೆ ಕುಡ್ದಂಗ್ ಕುಡಿಯುವುದಲ್ಲ.
ಫಂಕ್ಷನ್ ನಾಗ ನಾವ್ ಹೆಂಗ ಜನರನ್ನೆಲ್ಲ ಸೇರಿಸ್ದಾಗ ಒಂದು ಟ್ರೀಟ್ ಅಂತ ಕೊಡ್ತೀವಲ್ಲ, ಆ ಟೈಪ್ 15 ದಿವ್ಸಕ್ಕೆ ಒಂದ್ಸರಿ, ತಿಂಗಳಿಗೊಂದ್ಸರಿ ಯಾವಾಗಾದ್ರೂ ಲಸ್ಸಿ ಕುಡಿಯೋದ್ರಿಂದ ನಿಮ್ಗೆ ಹೈ ಪ್ರೋಟೀನ್, ಹೈ ಕ್ಯಾಲರಿ, ಆಮೇಲೆ ಹೈ ಕ್ಯಾಲ್ಸಿಯಂ, ಹೈ ಕ್ಯಾಲರೀಸು ಸಿಗ್ತದ. ನೀವು ಡೈಲಿ ಕುಡಿದ್ರೆ ಏನಾಗ್ತದ ಗೊತ್ತೇನ, ಕ್ಲಾಗಿಂಗ್ ಆಗ್ತದೆ ಇದು. ಅಂದ್ರೆ ಒಳಗಡೆ ಹೋಗಿ ಚಾನೆಲ್ಸ್ ಒಳಗೆಲ್ಲ ಇದು ಸಿಕ್ಕೊಂಡು ನಮಗ್ ಕ್ಲಾಗಿಂಗ್ ಇಫೆಕ್ಟ್ ಮಾಡ್ತದ. ಆಮ ಹೆಚ್ಚಿಗೆ ಉತ್ಪತ್ತಿ ಆಗ್ತದ ಒಳಗಡೆ. ಎಂಡೋಟಾಕ್ಸಿನ್ಸ್, ವಿಷವಸ್ತುಗಳು ಹೆಚ್ಚಿಗೆ ಉತ್ಪತ್ತಿ ಆಗ್ತಾವು. ಡೈಜೆಷನ್ ಬಹಳ ಹೆವಿ ಆಗ್ತದ. ಅದಕ್ಕೆ ಇದು ಮಳೆಗಾಲದೊಳಗ ತಂಪಾಗ್ತದ ಅಂತ ಹೇಳಿ ಅಲ್ರಿ, ಇದು ಆಕ್ಚುಲಿ ಉಷ್ಣವೀರ್ಯ ಗುರು ಇರ್ತದ ಮತ್ತು ಅಭಿಷಂಧಿ ಗುಣ ಇರೋದ್ರಿಂದ ಇದನ್ನ ನಾವು ಈಗೂ ಯೂಸ್ ಮಾಡ್ಬೋದು. ಬಟ್ ಹೆವಿ ಇರೋದ್ರಿಂದ ಈ ಟೈಮ್ ಒಳಗಡೆ ಯೂಸ್ ಮಾಡೋದು ಬೇಡ ಅಂತ ಹೇಳ್ತೇವಿ. ಬೇಸಿಗೆ ಕಾಲದೊಳಗ ಅಗ್ನಿ ಚಲೋ ಇದ್ದಾಗ, ವಾತ ಪ್ರಕೃತಿ ಇರೋರು, ಬಹಳ ತಳ್ಳಗಿರುವವರು ಒಕೇಶನಲಿ ಅಥವಾ ಒಂದು ಹಿತಮಿತವಾಗಿ 15 ದಿವ್ಸಕ್ಕೊಂದ್ಸರಿ, 8 ದಿವ್ಸಕ್ಕೊಂದ್ಸರಿ ಯೂಸ್ ಮಾಡೋದ್ರಿಂದ ಹೆಲ್ಪ್ ಆಗ್ತದ. ಒಳ್ಳೆ ನ್ಯೂಟ್ರಿಷನ್ ಸಿಗ್ತದ ಮತ್ತು ವೇಟ್ ಸ್ವಲ್ಪ ಹೆಚ್ಚಿಗೆ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಓಕೆ, ಐ ಥಿಂಕ್ ಲಸ್ಸಿ ಬಗ್ಗೆ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಇನ್ಫಾರ್ಮೇಶನ್ ಎಲ್ಲರಿಗೂ ತಿಳಿದದ ಅನ್ಕೊಳ್ತೀನಿ. ಮತ್ತು ನಿಮಗೆ ಏನೇ ಡೌಟ್ಸ್ ಇದ್ರು ಕೂಡ ನೀವು ಕಮೆಂಟ್ ಹಾಕೋಕ್ಕಿಂತ ಮುಂಚೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದ್ಸರಿ ಚೆಕ್ ಮಾಡ್ಕೊಳ್ರಿ. ನಿಮ್ ಡೌಟ್ಸ್ ಆಲ್ರೆಡಿ ನಾನು ಎಷ್ಟೋ ವಿಡಿಯೋಸ್ ಮಾಡೇನಿ, ಅದ್ರೊಳಗೆ ಕ್ಲಾರಿಫಿಕೇಶನ್ ಸಿಕ್ಕಿರ್ತದೆ. ಅಲ್ಲೂ ನಿಮ್ಗೆ ಯಾವ್ದು ಒಂದ್ ವಿಷಯ ನಿಮ್ಮ ತಲೆಯೊಳಗಿರುವಂತ ಡೌಟ್ಸಿಗೆ ಅದ್ರೊಳಗೆ ಏನಾದ್ರು ಕ್ಲಾರಿಫಿಕೇಶನ್ ಇರ್ಲಿಲ್ಲ ಅಂತಂದ್ರೆ ಅವ ನೀವು ಕಮೆಂಟ್ಸ್ ಅಲ್ಲಿ ಹಾಕ್ರಿ. ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ಡೂ ವಿಡಿಯೋ ಆನ್ ದಟ್ ಟಾಪಿಕ್. ಮಾಡೋಣ ಅಂತ ಏನ್ ತಪ್ಪಿಲ್ಲ. ಬಟ್ ಎಷ್ಟೋ ಕ್ವಶನ್ಸ್ ಆಲ್ರೆಡಿ ನಾ ವಿಡಿಯೋಸ್ ಮಾಡಿರ್ತೀನಿ. ಅವುಗಳನ್ನ ನೋಡ್ಬೇಕು ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಸಿಟ್ ಮೈ ಚಾನೆಲ್ ಅಂಡ್ ಸರ್ಚ್. ಎಷ್ಟೊಂದು ಯೂಸ್ಫುಲ್ ಆಗುವಂತ ವಿಡಿಯೋಸ್ ಅದಾವು. ಎಲ್ಲಾ ವಿಡಿಯೋಸ್ ಅನ್ನ ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಕಮೆಂಟ್ ಮಾಡ್ರಿ. ಲಸ್ಸಿ ಬಗ್ಗೆ ಸ್ವೀಟ್ ಅಂಡ್ ಶಾರ್ಟ್ ಆಗಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೊಂಡೇನಿ. ಥ್ಯಾಂಕ್ ಯು ವೆರಿ ಮಚ್.